ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಇಚ್ಚಿಗಾರ್ಡ್ ಪ್ಲಸ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀರಿ. ಇಚ್ಚಿಗಾರ್ಡ್ ಪ್ಲಸ್ ಟ್ರಿಪಲ್ ಆ್ಯಕ್ಷನ್ ವಿತ್ ಕೂಲಿಂಗ್ ಆ್ಯಂಡ್ ಮೆಂಥಾಲ್ ಎಫೆಕ್ಟ್ ಇರುತ್ತೆ. ಸೊ ಇದರ ಪ್ಯಾಕೇಜಿಂಗ್ ಬಂದುಬಿಟ್ಟು ಈ ರೀತಿ ನಮ್ಗೆ ನೋಡಲಿಕ್ಕೆ ಹಳದಿ ವೈಟ್ ಬಣ್ಣದ ಮಿಕ್ಸ್ ಆಗಿ ಪ್ಯಾಕೇಜಿಂಗ್ ಇರುತ್ತೆ. ಇದು ಬಂದುಬಿಟ್ಟು ನಮ್ಗೆ 12 ಗ್ರಾಮಲ್ಲಿ ಸಿಗುತ್ತೆ. 12 ಗ್ರಾಮಿಗೆ ನಿಮಗೆ 70 ರೂಪಾಯಿ ಆಗುತ್ತೆ. 12 ಗ್ರಾಮಿಗೆ 70 ರೂಪಾಯಿ ಸಿಗುತ್ತೆ. ಇದಕ್ಕಿಂತ ದೊಡ್ಡದು ಸಿಗುತ್ತೆ. ಅದು ಕೂಡ ಇದು 70 ಅಂದರೆ ಒಂದು 120 ಇರ್ಬೋದು. ಸೊ ಈ ರೀತಿ ನಾವು ಓಪನ್ ಮಾಡಿ ನೋಡಿದಾಗ ಈ ರೀತಿ ಹೊರಗಡೆ ಯಾವುದೇ ಒಂದು ಪೇಪರ್ ವರ್ಕ್ ಕೊಟ್ಟಿಲ್ಲ. ನೋಡಲಿಕ್ಕೆ ಈ ರೀತಿ ನಿಮಗೆ ಒಂದು ಇಚ್ಚಿಗಾರ್ಡ್ ಅನ್ನುವಂಥ ಕ್ರೀಮ್ 12 ಗ್ರಾಮಿಂದ ಈ ರೀತಿ ನಿಮಗೆ ಟ್ಯೂಬ್ ಸಿಗುತ್ತೆ. ಸೊ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕೆಳಗಡೆ ಅದರ ಇನ್ಫಾರ್ಮೇಷನ್ ಯಾವ ರೀತಿ ಇದನ್ನು ಯೂಸ್ ಮಾಡಬೇಕು, ಇಂಗ್ರೀಡಿಯೆಂಟ್ಸ್, ಕಂಪ್ನಿ ನೇಮ್ ಎಲ್ಲ ಸಹ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡೋಣ. ಸೊ ಓಪನ್ ಮಾಡಿದ ಮೇಲೆ ಈ ರೀತಿ ಅದು ನಿಮಗೆ ಕಾಣ್ತಿದೆ. ಸೊ ಕಾಣ್ತಿದೆ ಅನ್ಕೊಂಡ್ರೆ ಓಕೆ, ಈ ರೀತಿ ಕಾಣ್ತಿದೆ. ಸೊ ಯಾವುದೇ ರೀತಿ ನಿಮಗೆ ಇದು ಸೀಲ್ ಆಗಿಲ್ಲ. ಇದು ಸೀಲ್ ಆಗಿಲ್ಲ. ಆ್ಯಕ್ಚುಲಿ ಸೀಲ ಮಾಡಬೇಕಾಗಿತ್ತು. ಸೀಲ್ ಆಗಿದ್ದರೆ ಚೆನ್ನಾಗಿರ್ತಿತ್ತು, ಪ್ರೊಟೆಕ್ಷನ್ ಇರ್ತಿತ್ತು. ಇದು ಯಾವುದೇ ರೀತಿ ಸೀಲ್ ಆಗಿಲ್ಲ. ಮತ್ತು ಇದರ ಒಂದು ಅಂದರೆ ಇದು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಇದರ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ನಿಮಗೆ ಇಲ್ಲಿ ನಮ್ಮ ಅಂದರೆ ರ್ಯಾಕೆಟ್ ಬೆನ್ಕಿಸರ್ ಹೆಲ್ತ್ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿಗೆ ಮಾಡ್ತು. ಸೊ ಇದರ ಒಂದು ಮಾರ್ಕೆಟಿಂಗ್ ಮಾಡ್ತು. ಮತ್ತು ಇದರ ಒಂದು ಕಾಂಪೋಸಿಷನ್ ನೋಡೋದು ಕಾಂಪೋಸಿಷನ್ ಬಂದುಬಿಟ್ಟು ನಿಮಗೆ ಅಂದರೆ ಇದರಲ್ಲಿ ಏನೆಲ್ಲ ಇದೆ ಅಂತ ನೋಡಿದ್ರೆ ನಿಮಗೆ ಅದು ಅಂದರೆ ಇಚ್ಚಿಗಾರ್ಡ್ ಕಂಟೆಂಟ್ ಏನಿರುತ್ತೆ, ಟೆರಾಬಿನಫೈನ್ ಇರುತ್ತೆ. ಟೆರಾಬಿನಫೈನ್ 1% ವೇಟ್ ಇರುತ್ತೆ. ಮತ್ತು ಬೆನ್ಝಲ್ ಆಲ್ಕೋಹಾಲ್ ಆ್ಯಸ್ ಎ ಪ್ರಿಸರ್ವೇಟಿವ್ನ ಆ್ಯಡ್ ಮಾಡಿದರೆ ಕ್ರೀಮ್ ಬೇಸ್ ಇರುತ್ತೆ. ಅದು ಕೂಡ 1% ವೇಟ್ ಇರುತ್ತೆ. ಮತ್ತು ಇದರ ಕಾಂಪೋಸಿಷನ್ ಆಯಿತು. ಮತ್ತು ಇದರ ಒಂದು ಬೆನಿಫಿಟ್ಸ್ ಮತ್ತು ಇದಕ್ಕೆಲ್ಲ ಯೂಸ್ ಆಗುತ್ತೆ ಈ ಒಂದು ಕ್ರೀಮ್ ಬಂದುಬಿಟ್ಟು. ಮೊದಲನೇದಾಗಿ ಈ ಒಂದು ಇಚ್ಚಿಗಾರ್ಡ್ ಕ್ರೀಮ್ ಒಂದು ಫಂಗಲ್ ಇನ್ಫೆಕ್ಷನ್ಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಫಂಗಲ್ ಇನ್ಫೆಕ್ಷನ್ ಯಾವುದೇ ಇರಲಿ ಸ್ಕಿನ್ ಮೇಲೆ, ಆ ಒಂದು ಫಂಗಲ್ ಇನ್ಫೆಕ್ಷನ್ ಈ ಒಂದು ಕ್ರೀಮ್ ನಿಮಗೆ ಯೂಸ್ ಆಗ್ತದೆ. ಮತ್ತು ಒಂದು ದೋಬಿ ಚೆಸ್ ಮತ್ತು ಇನ್ಫೆಕ್ಷನ್ ಬಿಟ್ವೀನ್ ಟಾಯ್ಸ್ ಆ್ಯಂಡ್ ಫಿಂಗರ್ಸ್, ವೇಸ್ಟ್ ಮತ್ತು ಫೋಲ್ಡ್ಸ್ ಆ್ಯಸ್ ಇನ್ನರ್ ಥೈ ಅಂತಂದರೆ ಈಗ ತುಡಿ ಸಂದಾಗ ಮತ್ತು ಈ ಬೆರಳುಗಳ ಸಂದಾಗ ಏನಾಗ್ತಾವೆ ಅಂತಂದ್ರೆ ಅಲ್ಲಿ ಇನ್ಫೆಕ್ಷನ್ಸ್ ಆಗ್ತದೆ, ಅಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಬೆಲ್ಟ್ ಹಾಕೊಂಡು ಸೊಂಟದಾಗ ಕೂಡ ಅಲ್ಲಿ ಸಹ ಇದನ್ನು ಕ್ರೀಮನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಈಗ ಸೊ ಈ ಇಚ್ಚಿಗಾರ್ಡ್ ಮೇನ್ ಬಂದುಬಿಟ್ಟು ಇಲ್ಲಿ ಸೊ ತುಡಿ ಸಂದಾಗ ಏನಾಗುತ್ತೆ ಇನ್ಫೆಕ್ಷನ್ ಆಗ್ತಿರುತ್ತಲ್ಲ, ಇಚ್ಚಿಂಗ್ ಆಗಿರುತ್ತಲ್ಲ, ಅಲ್ಲಿ ಮತ್ತು ಅಂಡರ್ ಆರ್ಮ್ಸಿಗೂ ಸಹ ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಸ್ಟೋರೇಜನ್ನು ನೋಡೋದ್ರೆ ಸ್ಟೋರೇಜ್ ಬಂದುಬಿಟ್ಟು ಇದು ಒಂದು ಲೈಟಿಂದ ಸ್ವಲ್ಪ ದೂರ ಇಡಬೇಕಾಗತ್ತೆ ಈ ಒಂದು ಮೆಡಿಸಿನ್ಸ್ನ. ಮತ್ತು ಕೂಲ್ ಆ್ಯಂಡ್ ಡ್ರೈ ಪ್ಲೇಸಲ್ಲಿ ಸಾಕು ಈ ಒಂದು ಮೆಡಿಸಿನ್ ಇಟ್ಟರೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಅಪ್ಲೈ ಮಾಡ್ಕೋದಿದೆ. ಅಂದರೆ ಇದನ್ನು ಯಾವ ರೀತಿ ಯೂಸೇಜ್ ಮಾಡ್ಕೋಬೇಕಂತಂದರೆ ಮೊದಲಿಗೆ ಏನು ಮಾಡ್ಬೇಕು, ಒಂದು ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ. ಹ್ಯಾಂಡ್ ವಾಶ್ ಮಾಡಿಕೊಂಡು ಆ ಒಂದು ಯಾವ ಒಂದು ಜಾಗವನ್ನು ಹಚ್ಚಿರ್ತಿರಲ್ಲ ಆ ಒಂದು ಜಾಗವನ್ನು ಕ್ಲೀನ್ ಆ್ಯಂಡ್ ಡ್ರೈ ಮಾಡ್ಕೋಬೇಕಾಗತ್ತೆ. ಕ್ಲೀನ್ ಆ್ಯಂಡ್ ಡ್ರೈ ಮಾಡಿಕೊಂಡು ಆಮೇಲೆ ಅಪ್ಲೈ ಒಂದು ತಿನ್ ಲೇಯರ್ಗೆ ಈ ಒಂದು ಕ್ರೀಮನ್ನು ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ದಿನಕ್ಕೆ 2 ಸಲ ಒಂದು 2 ವಾರ ಮಟ್ಟ ಇದನ್ನು ಈ ರೀತಿ ಯೂಸ್ ಮಾಡಿರಿ. ನಿಮಗೆ ಆಟೋಮೆಟಿಕ್ಕಾಗಿ ಫಂಗಲ್ ಇನ್ಫೆಕ್ಷನ್ ಅಂತಂದರೆ ಕಡಿಮೆ ಆಗ್ತದೆ. ಮತ್ತು ಒಂದು ಟಿಪ್ಸ್, ವಾರ್ನಿಂಗ್ಸ್, ಪ್ರಿಕಾಷನ್ಸ್ ನೋಡಿದ್ರೆ ಈ ಒಂದು ಕ್ರೀಮಿನ ಬಗ್ಗೆ, ಇಚ್ಚಿಗಾರ್ಡ್ ಕ್ರೀಮ್ ಬಂದುಬಿಟ್ಟು ಇದನ್ನು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾಡಬೇಕಾಗತ್ತೆ. ಮತ್ತು ಮಕ್ಕಳಿಂದ ದೂರ ಇಡಬೇಕಾಗತ್ತೆ. ಮತ್ತು ಈ ಐಸು, ಫೇಸು, ಮ್ಯೂಕಸ್ ಮೆಂಬ್ರೇನ್ದು ಸಹ ಈ ಒಂದು ಆ ಒಂದು ಕ್ರೀಮನ್ನು ದೂರ ಇಡಬೇಕಾಗತ್ತೆ. ಮತ್ತು 12 ವರ್ಷ ಮೇಲೆ ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಕ್ರೀಮನ್ನು ಯೂಸ್ ಆಗಂಗಿಲ್ಲ. ಮತ್ತು ಇನ್ ಕೇಸ್ ಏನಾದರೂ ಜಾಸ್ತಿ ಇರಿಟೇಷನ್ ಆಗ್ತಾಯಿತ್ತಂದ್ರೆ ಮತ್ತು ನಿಮಗೇನೋ ಒಂದು ಅಲರ್ಜಿ ಆಗ್ತಾಯಿತ್ತಂದ್ರೆ ನೀವು ಜಾಸ್ತಿ ಒಂದು ಡಾಕ್ಟ್ರ್ ನೀವು ಕನ್ಸಲ್ಟ್ ಮಾಡೋದು ಬೆಟ್ರ್ ಅಂತ ಹೇಳ್ತೇನೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನೋ ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನಮ್ಮದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಹೊಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.